ಅಂದ್ರೆ ಇರಾನ್ ಏನ್ ಮಾಡ್ತಾನ ದೊಡ್ಡ ಒಂದು ಇಸ್ಲಾಮಿಕ್ ರಾಜ್ಯ ಅಂತ ಹೇಳಿ ಘೋಷಣೆ ಮಾಡ್ಬಿಡ್ತಾನೆ. ಅದ್ರ ಜೊತೆಗೆ ಏನ್ ಮಾಡ್ತಾನ, ಇಸ್ರೇಲ್ ಮತ್ತು ಯು ಎಸ್ ಎ ಇವು ನಮ್ಮ ದೇಶದ ಬಿಗ್ಗೆಸ್ಟ್ ಎನಿಮೀಸ್ ಇವರು ಅಂತ ಹೇಳಿ ಡಿಕ್ಲೇರ್ ಮಾಡ್ತಾನೆ. ಅಷ್ಟಕ್ಕೆ ಸುಮ್ ಕುಂದ್ರಲ್ರಿ ಮಲಕ. ಏನ್ ಮಾಡ್ತಾನ, ಇದೊಂದು ಹೇಳ್ಬಿಡ್ತಾನೆ, ಇಸ್ರೇಲ್ನ ಈ ಮ್ಯಾಪ್ ಇಂತ್ರನ ಅಳಕಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಇದಾರಿ ಒಂದು ದೊಡ್ಡ ಪ್ರಾಬ್ಲಮ್. ಇದೇನು ಹೇಳ್ತಾನಲ್ಲ ಇದ್ರ ಸಂಬಂಧಿಸ್ತಾನೆ ಈಗ. ಯಾಕಪ್ಪ ಹೆಂಗಾತಿದು ಏನಾಗತ್ತೆ ರೀ, 2001 ಏನಾಗುತ್ತೆ, ಯು ಎಸ್ ಎದವರು ಅಫ್ಘಾನಿಸ್ತಾನ ಮೇಲೆ ತಾಲಿಬಾನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದನ್ನ ಇನ್ನೊಂದು ವಿಡಿಯೋ ತಿಳ್ಕೊಳ್ಳಿ, ಇವ್ರು ಯಾವ್ದು ಅಟ್ಯಾಕ್ ಮಾಡಿದ್ರು ಇಲ್ಲ ಮುಂದೆ ಇನ್ಮೇಲೆ ವಿಡಿಯೋ ಹಂಗೆ ಬರ್ತಿರ್ತಾವೆ. ಯು ಎಸ್ ಎದವ್ರು ಏನು ಮಾಡ್ತಾರೆ, ಅಫ್ಘಾನಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದು ಇವನಿಗೆ ಭೂಗೋಲ್ ಎದ್ದು ಬಿಡ್ತಾರೆ ಇರಾನ್ದವನಿಗೆ. ಯಾಕಂದ್ರೆ ಇಲ್ಲಿ ನೋಡ್ರಿ ಮ್ಯಾಪ್ನಾಗ ಇಲ್ಲಿ ಇರಾನ್ ಐತ್ರಿ, ಇಲ್ಲೇ ಐತ್ರಿ ಅಫ್ಘಾನಿಸ್ತಾನ. ಈ ಅಫ್ಘಾನಿಸ್ತಾನ ಯು ಎಸ್ ಎದವರು ಇಲ್ಲಿ ಮಟ್ಟ ಬಂದಾರಂದ್ರೆ ಇನ್ನೇನು ಉಳಿದಿಲ್ಲ ಬಿಡಪ್ಪ ನಮ್ಗೆ, ಇಲ್ಲಿ ನಮ್ಮ ಮೇಲಿನೂ ಅಟ್ಯಾಕ್ ಮಾಡ್ಬೋದು ಯಾವಾಗ ಅಂತ ಹೇಳಿ ಇವ 2001 ನ್ಯೂಕ್ಲಿಯರ್ ವೆಪನ್ ಮಾಡಕ್ಕೆ ಚಾಲು ಮಾಡ್ತಾನೆ ರೀ. ಗೊತ್ತಾದ್ರೆ ಅರ್ಥ ಆಗತ್ತೆ ಇಲ್ಲಿ ಮಟ್ಟ ನ್ಯೂಕ್ಲಿಯರ್ ವೆಪನ್ ಮಾಡಕ್ಕೆ ಚಾಲು ಮಾಡ್ತಾನೆ ರೀ. ಇದು ಏನಾಗುತ್ತೆ, ಇಸ್ರೇಲಿಗೆ ಗೊತ್ತಾಗುತ್ತೆ ರೀ ನ್ಯೂಕ್ಲಿಯರ್ ವೆಪನ್ ಮಾಡತ್ತಾರೆ ಅಂತ. ಈ ಇಸ್ರೇಲ್ ಯು ಎಸ್ ಎ ರಿಲೇಷನ್ ಏನಪ್ಪ ಅಂತಂದ್ರೆ ಎರಡು ಒಂದ ರೀ. ಕರೆ ಹೇಳ್ಬೇಕಂದ್ರೆ ಎರಡು ಒಂದ ದೇಶ ರೀ. ಇವ್ಕೆ ಹೆಸರು ಏನು ಹೇಳ್ಬೇಕಂತಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಇಸ್ರೇಲ್ ಆ್ಯಂಡ್ ಯು ಎಸ್ ಎ ಅಂತ ಇಡು ಚಲೋ ರೀ. ಯಾಕಂದ್ರೆ ಎರಡು ಒಂದ ರೀ. ಇದು ಅಪ್ಪ ಇದು ಮಗ, ಇವರ ಇಸ್ರೇಲ್ದವ್ರನ್ನ ಕ್ರಿಯೇಟ್ ಮಾಡಿದಾರೋ ಯು ಎಸ್ ಎದವ್ರು. ಇವ್ರು ಏನು ಮಾಡ್ತಾರ ಇಸ್ರೇಲ್ದವರು, ಮತ್ತು ಅಪ್ಪ ನೀನು ನಾನು ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಿ ಇಲ್ಲಿ ಇಸ್ರೇಲ್ದಾಗ, ಮತ್ತು ಇವರು ಇರಾನ್ದವ್ರು ನ್ಯೂಕ್ಲಿಯರ್ ವೆಪನ್ ಮಾಡಕತ್ತಾರ, ಮತ್ತು ನಮ್ಮನ್ನು ಹೊಡಿತಾರೆ, ಯಾವಾಗ ಬೇಕಾದಾಗ ಹೊಡಿಬೋದು ಇವರು, ಅದ್ರ ಸಂಬಂಧ ಏನಾರ ಮಾಡಪ್ಪ ಅಂತ ಹೇಳಿ ಹೋಗಿ ಯು ಎಸ್ ಎದವ್ರು ಕೇಳ್ತಾರೆ. ಅವಾಗ ಯು ಎಸ್ ಎದವ್ರು ಏನು ಮಾಡ್ತಾರೆ, ಇರಾನ್ ಮೇಲೆ ಸ್ಯಾಂಕ್ಷನ್ಸ್ ಆಗ್ತಾರೆ. ಇವು ಟ್ರೇಡ್ ಸ್ಯಾಂಕ್ಷನ್ಸ್ ಅಂತೀವಿ ಇದಕ್ಕೆ. ಟ್ರೇಡ್ ಸ್ಯಾಂಕ್ಷನ್ಸ್ ಅಂದ್ರೆ ಇರಾನ್ದವ್ರ ಜೊತೆ ನೀವು ಯಾರು ಬೇರೆ ದೇಶದವ್ರು ಟ್ರೇಡ್ ಮಾಡಿದ್ರೆ ಅಂದ್ರೆ ನಾವು ನಿಮ್ಮ ಜೊತೆ ಮಾಡಲ್ಲ. ಎಕ್ಸಾಂಪಲ್, ಈಗ ಇಂಡಿಯಾದವರು ಇರಾನ್ದವ್ರ ಜೊತೆ ಟ್ರೇಡ್ ಮಾಡಿದ್ರೆ ಅಂದ್ರೆ ಯು ಎಸ್ ಎದವ್ರು ಏನು ಹೇಳ್ತಾರೆ, ನಮಗೆ ಇಂಡಿಯಾದವರು ನಿಮ್ಮ ಜೊತೆ ಮಾಡಲ್ರಿ ನಾವು ಅಂತ ಹೇಳ್ತಾರೆ. ಇದು ಇವಾಗ ಟ್ರೇಡ್ ಸ್ಯಾಂಕ್ಷನ್ಸ್ ಅಂತಾರೆ. ಇವ್ನು ಹಾಕ್ತಾರೆ, ಇವ್ರು ನ್ಯೂಕ್ಲಿಯರ್ ವೆಪನ್ ನೀವು ಮಾಡಿ ಸ್ಟಾಪ್ ಮಾಡಿದ್ರೆ ಅಂದ್ರೆ ಇವು ಸ್ಯಾಂಕ್ಷನ್ಸ್ ತೆಗಿತೇವು ಅಂತ ಹೇಳ್ತಾರೆ. ಅವಾಗ ಇರಾನ್ದವ್ರು ವಾಪಸ್ ಏನು ಹೇಳ್ತಾರೆ, ನಾವು ನ್ಯೂಕ್ಲಿಯರ್ ವೆಪನ್ ಮಾಡಕತ್ತಿಲ್ಲಪ್ಪ, ನಾವು ಬರೀ ನ್ಯೂಕ್ಲಿಯರ್ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡೋದ್ರಿಂದ ಬರೀ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡತ್ತೀವಿ, ಎಲೆಕ್ಟ್ರಿಸಿಟಿ ಸಮ್ ಮಾಡತ್ತೀವಿ ಅಂತ ಯು ಎಸ್ ಎದವ್ರು ಹೇಳ್ತಾರೆ. ಇಲ್ಲಿಗೆ ಸುಮ್ಕೊಂಡ್ರಲ್ರಿ ಇವ್ರು ಇರಾನ್ದವ್ರು ನ್ಯೂಕ್ಲಿಯರ್ ವೆಪನ್ ಮಾಡಕತ್ತಾರ, ಇದರಿಂದ ಇಸ್ರೇಲ್ದವರಿಗೆ ಪ್ರಾಬ್ಲಮ್ ಆಗತ್ತೈತಿ. ಎರಡನೇದು ಏನು ಮಾಡ್ತಾರೆ, ಎಕ್ಸಸ್ ಆಫ್ ರೆಸಿಸ್ಟೆನ್ಸ್ ಅಂತ ಮಾಡ್ತಾರೆ. ಎಕ್ಸಸ್ ಆಫ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಇವು ಟೆರರಿಸ್ಟ್ ಆರ್ಗನೈಸೇಷನ್ ರೀ. ಈಗ ಎಕ್ಸಾಂಪಲ್ ನೀವು ರೀಸೆಂಟ್ ಕೇಳ್ತೀರಿ ಹಮಾಸ್, ಹೆಜ್ಬುಲ್ಲಾ, ಹೌತೀಸ್. ಇವೇನಂದ್ರೆ ಇರಾನ್ದವ್ರ ಇವ್ರಿಗೆ ಹಿಂದೆ ಆರ್ಮ್ಸ್ ಮತ್ತು ರೊಕ್ಕ ಕೊಟ್ಟು ಇಲ್ಲೇ ಒಂದು ಮಿಡಲ್ ಈಸ್ಟ್ನಾಗ ಒಂದಿಷ್ಟು ಕಡೆ ಇವ್ರನ್ನ ಚೂ ಬಿಟ್ರೆ, ಯಾರು ಹಮಾಜನ್ನ, ಹೆಜ್ಬುಲ್ಲಾ, ಹೌತೀಸ್ ಎಲ್ಲಿ ಅಂದ್ರೆ ಇಲ್ಲಿ ಯಮನ್ದಾಗ ರೀ. ಹೆಜ್ಬುಲ್ಲಾ ಇಲ್ಲಿ ಲೆಬನನ್ ರೀ. ಇಲ್ಲಿ ನೀವು ಆಗಲೇ ಮ್ಯಾಪ್ನ ನೋಡ್ರಿ, ಈ ಹಳದಿ ಕಲರ್ ಮಾರ್ಕ್ ಮಾಡಿಲ್ರಿ, ಇದು ಇಸ್ರೇಲ್ದ ಮೇಲೆ ಹೆಜ್ಬುಲ್ಲಾ ಬಿಟ್ಟಾರ, ಇಸ್ರೇಲ್ ತೆಳಗ ಹಮಾಜನ್ ಬಿಟ್ಟಾರ. ಇವ್ರನ್ನ ಅಟ್ಯಾಕ್ ಮಾಡಕ್ಕೆ ಅಂದ್ರೆ ಇವ್ರು ಡೈರೆಕ್ಟ್ ವಾರ್ ಮಾಡಲ್ರಿ, ಮಾಡ್ತಿದ್ದಿಲ್ಲ ಇರಾನ್ದವ್ರು. ಏನು ಮಾಡೋರು, ಹಿಂಗೆ ಇಂಡೈರೆಕ್ಟ್ ಇವ್ ನಾಯಿಗಳನ್ನ ಸಾಕೋದ್ರಿ. ಒಂದು 3 ಥರ ನಾಯಿ ಅದಾವ್ರಿ, ಹಮಾಜ್, ಹೆಜ್ಬುಲ್ಲಾ, ಹೌತೀಸ್. ಯಾರು ವಿರುದ್ಧ ಅಟ್ಯಾಕ್ ಮಾಡ್ಬೇಕಂದ್ರೆ ಇವ್ರನ್ನ ಚೂ ಬಿಟ್ಬಿಡೋರು.